ಸ್ನೇಹಿತರಿಗೆ ಬೆಳಗಿನ ವಂದನೆಗಳು. ಒಂದು 2 ನಿಮಿಷ ತಡ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಮುಖ್ಯವಾಗಿ ಇವತ್ತು ಈ ಹಾಲ್ಗೆ ನಾನು 2ನೇ ಬಾರಿ ಬರ್ತಾ ಇರೋದು. ಮೊದಲನೇ ಬಾರಿಗೆ ಜಗ್ಗೇಶ್ ಅಣ್ಣ ಒಂದ್ಸರಿ ಅವ್ರ ತಮ್ಮನ ಮೂವಿಗೆ ಆಡಿಯೋ ಲಾಂಚ್ ಕರೆದಿದ್ರು. ಅವತ್ತು ಅಲಿ ಮತ್ತು ನಮ್ಮ ಆಗಿನ ಪೊಲೀಸ್ ಕಮಿಷನರ್ ಅಂತ ಶ್ರೀ ಸುನೀಲ್ ಕುಮಾರ್ ಅವರಿದ್ದರು. ಆಗ ನಾನು DCP ಸೆಂಟ್ರಲ್ ಇದ್ದೆ. ಸೊ ಭಾಳ ಸಂತೋಷದ ವಿಚಾರ ಇವತ್ತು. ಯಾಕೆಂದರೆ ಮೋಸ್ಟ್ಲಿ ವೆಂಕಟೇಶ್ ಬಗ್ಗೆ ಭಾಳ ಜನ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಈ ವೆಂಕಟೇಶ್ಗೂ ನಮ್ಮ ಜನ್ಮಭೂಮಿಗೂ ಕೋಲಾರಕ್ಕೂ ಭಾಳ ಸಂಬಂಧ ಇದೆ. ವೆಂಕಟೇಶ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಇದ್ದರು ಕೋಲಾರ ಜಿಲ್ಲೆಯಲ್ಲಿ. ನಾನು ಕೋಲಾರ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. ಹಾಗಾಗಿ ವೆಂಕಟೇಶ್ ಮೇಲೆ ನನಗೆ ಭಾಳ ವಿಶೇಷವಾದಂಥ ಅಭಿಮಾನಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅವರು ಚಲನಚಿತ್ರರಂಗದಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಆ್ಯಕ್ಚುಲಿ ಗಾಂಧಿನಗರ್ಗೆ ಹೆಜ್ಜೆ ಇಟ್ಟಂಥ ಭಾಳಷ್ಟು ಜನ ಆಸ್ ಅ ಪ್ರೊಡ್ಯೂಸರ್ಸ್ ಭಾಳ ಜನ ಪರಿಚಯ ಇದ್ದಾರೆ. ಸೊ ವೆಂಕಟೇಶ್ ಕೂಡ ಆ ಲಿಸ್ಟ್ಗೆ ಆ್ಯಡ್ ಆಗಿದ್ದಾರೆ. ಅದರ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಲಿ ಧನಂಜಯಗೆ ಭಾಳ ಹೃದಯಕ್ಕೆ ಹತ್ತಿರವಾದಂಥ ಟೈಟ್ಲ್ ಬೇರೆ ಇಟ್ಟಿದ್ದಾರೆ, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ. ಅದಕ್ಕೆ ಮಂಜು ಕವಿ ನಿರ್ದೇಶನ, ಪ್ರೊಡಕ್ಷನ್ ವೆಂಕಟೇಶ್ ಅವರು. ನಮ್ಮ ಕಲೆನ ಮೈಗೂಡಿಸ್ಕೊಂಡು ನಮ್ಮ ಸುಚೇಂದ್ರ ಪ್ರಸಾದ್ ಅವ್ರು ನನಗೆ ಪರಿಚಯ ಇಲ್ಲ, ಆದರೂ ಅವರನ್ನು ಚಿಕ್ಕ ಹುಡುಗರಿಂದ ನೋಡಿಕೊಂಡು ಬೆಳೆದಿದ್ದೀವಿ. ಒಂದು ಮೂವಿಯಲ್ಲಂತೂ ಪ್ರೊಫೆಸರ್ ಪಾತ್ರ ಮಾಡಿದರು. ನಾನು ಕೂಡ ಲೆಕ್ಚರರ್ ಆಗಿದ್ದೆ. ಪ್ರೊಫೆಸರ್ ಆಗೋಷ್ಟೊತ್ತಿಗೆ ಪೊಲೀಸ್ ಇಲಾಖೆಗೆ ಸೇರಿಕೊಂಡೆ. ಸೊ ಹಾಗಾಗಿ ಅದರಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಪ್ರೊಫೆಸರ್ ಮತ್ತು ಹುದ್ದೆ ಮೋಸ್ಟ್ಲಿ ಯಶ್ ಮೂವಿ ಇರಬೇಕು. ಒಂದು ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲ ಬಂದಿದ್ದೀರಿ. ಈ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ವಾಸುವರು ಫ್ರೆಂಡ್ಸ್ ವಾಸು ಇದ್ದಾರೆ, ಭಾಳಷ್ಟು ಜನ ಕಲಾವಿದರು. ನಮ್ಮ ಮೇಡಮ್ ಅವರು ಇದ್ದಾರೆ. ಅವರು ಭಾಳಷ್ಟು ಸಂಗೀತ ಮೇಡಮ್ ಭಾಳಷ್ಟು ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಈ ಪೋಸ್ಟರ್ ಬಿಡುಗಡೆಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅನ್ನೋ ಪೋಸ್ಟರ್ ಬಿಡುಗಡೆಗೆ ನನ್ನ ಕರೆದು ಇಲ್ಲಿ ಇವತ್ತು ನನ್ನ ಕೈ ಕ್ಲಾಪ್ಸ್ ಮಾಡಿದ್ದಾರೆ. ಇದು ಭಾಳ ಸಕ್ಸಸ್ಫುಲ್ ಆಗಿ ಮುಂದಿನ ದಿನಗಳಲ್ಲಿ ಚಿತ್ರ ರೂಪಿಸಿ ಬಿಡುಗಡೆಯಾಗಿ ವೆಂಕಟೇಶ್ ಅವರಿಗೆ ಒಳ್ಳೆಯದಾಗಲಿ ಮತ್ತು ಎಲ್ಲ ಚಿತ್ರತಂಡದವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ತುಂಬ ಹೃದಯದಿಂದ ನಾನು ಇವತ್ತು ಆಶಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಅನ್ನೋ ಒಂದು ಚಲನಚಿತ್ರ ಪೋಸ್ಟರ್ ಲಾಂಚ್ ಇವತ್ತು. ಸೊ ಈ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಒಂದು ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ. ತುಂಬ ಹೃದಯದ ಒಂದು ಅಭಿಮಾನ ಅವರಿಗೆ. ಸೊ ಈ ಚಿತ್ರಕ್ಕೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಸಂಗೀತ ಮೇಡಮ್ ಅಭಿನಯಿಸಿದ್ದಾರೆ. ಸೊ ಅವರ ಮಕ್ಕಳಾಗಿ ರಾಜವರ್ಧನ್, ಲಾವಣ್ಯ ನಮ್ಮ ಚಿತ್ರದಲ್ಲಿದ್ದಾರೆ. ಜಗದೀಶ್ ಕೊಪ್ಪ ಸರ್ ಇದ್ದಾರೆ. ಆಮೇಲೆ ನಮ್ಮ ಫ್ರೆಂಡ್ಸ್ ವಾಸು ಸರ್ ಒಂದು ವಿಶೇಷವಾದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಶಿವರೆಡ್ಡಿ ಸರ್ ಇದ್ದಾರೆ, ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಮ್ಮ ಅಮಿತ್ ಅವರಿದ್ದಾರೆ. ಆಮೇಲೆ ಮೂಗೂರು ಸುರೇಶ್ ಅವರು ಏನೋ ಕಾರಣಾಂತರದಿಂದ ಶೂಟಿಂಗ್ ಇತ್ತಂತೆ, ಸಡನ್ಲಿ ಫಿಕ್ಸ್ ಆಯಿತು, ಬರ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರು. ಹಾಗೆ ನಮ್ಮ ಚಂದ್ರಪ್ರಭಾ ಕಾಮಿಡಿ ಕಿಲಾಡಿಗಳು, ಸೊ ಅವರು ಇದ್ದಾರೆ. ಮಂಜು ಪಾವಗಡ ಅವರು ಇದ್ದಾರೆ. ಸೊ ಅವರು ಇವತ್ತು ಶೂಟಿಂಗಲ್ಲೇ ಇದ್ದಾರೆ. RR ನಗರದಲ್ಲಿ ನಡೀತಾ ಇದೆ. ಪಾಪ ಆ ಶೆಡ್ಯೂಲಿಂದ ಬರ್ಲಿಕ್ಕೆ ತೊಂದರೆ ಆಯಿತು, ಬೇಜಾರು ಮಾಡ್ಕೋಬೇಡಿ ಅಂತ ಫೋನ್ ಮುಖಾಂತರ ತಿಳಿಸಿದ್ರು. ಸೊ ಮೊದಲನೇದಾಗಿ ನಮ್ಮ CS ವೆಂಕಟೇಶ್ ಅಣ್ಣ ಅವರಿಗೆ ಈ ಚಿತ್ರದಿಂದ ಒಳ್ಳೇದಾಗಬೇಕು. ಯಾಕಂದ್ರೆ ನಮ್ಮಂತ ಒಂದು ಹೊಸ ಚಿತ್ರತಂಡನ ಬೆಳೆಸ್ಬೇಕಂದ್ರೆ ಒಂದು ಬೆನ್ನೆಲುಬಾಗಿ ಒಬ್ಬರು ಇದ್ರೆ ಮಾತ್ರ ಸಾಧ್ಯ. ಸೊ ಇದರಲ್ಲಿ ಒಂದು 4 ಹಾಡುಗಳಿದ್ದು ತುಂಬಾ ಅದ್ಭುತವಾಗಿ ತುಂಬಾ ಟೈಮ್ ತಗೊಂಡು ಮಾಡಿದ್ದೀನಿ ನಾನು. ಇಷ್ಟು ನೀವು ಸಾವಿರಾರು ಸಾಂಗ್ ಇದೆ ನಂದು ಯೂಟ್ಯೂಬ್ ಅಲ್ಲಿ, ಮಂಜು ಕವಿ ಸಾಂಗ್ಸ್ ಅಂತ ನಿಮಗೆ ಗೊತ್ತು. ಸೊ ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಟೈಮ್ ತಗೊಂಡು ಸಾಹಿತ್ಯ ಆಗ್ಲಿ, ಟ್ಯೂನ್ ಕಾಂಪೋಸ್ ಮಾಡೋದಾಗ್ಲಿ ತುಂಬಾ ಟೈಮ್ ತಗೊಂಡು ಮಾಡಿದ್ದೀನಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದರ ಒಂದು ಸಾಂಗ್ಗಳ ಬಗ್ಗೆ ಆಗ್ಲಿ, ಒಂದು ಟೀಸರ್ ಬಗ್ಗೆ ಆಗ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಸೊ ಹಾಗೆ ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಲು ಬಂದಂತ DCP ದೇವರಾಜ್ ಸರ್ಗೆ ನಮ್ಮ ಚಿತ್ರತಂಡದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ನಮ್ಮ ಬಾಮ ಹರೀಶ್ ಅಣ್ಣ ಅವರು ಬಂದಿದ್ದಾರೆ. ಸೊ ಅವರು ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲೇ ಬಿಡುವು ಮಾಡ್ಕೊಂಡ್ ಬಂದ್ರು. ನಿನ್ನೆನೆ ಹೇಳಿದ್ರು ಬರ್ತೀನಿ ಮಂಜು, ಖಂಡಿತ ಬರ್ತೀನಿ ಅಂತ ಹೇಳಿ. ಸೊ ಅವರು ಅಷ್ಟೇ ನಮ್ಮ ಕಲಾವಿದರನ್ನ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹೊಸಬರಿಗೆ ಅಂದ್ರೆ ಅವ್ರು ಫಸ್ಟ್ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಡೀ ನಮ್ಮ ಚಿತ್ರತಂಡದ ತಂಡಕ್ಕೆ ನೀವು ಹಾರೈಸಬೇಕು.
ಯಾಕಂದ್ರೆ ಮಾಧ್ಯಮ ಮಿತ್ರರಿಂದನೇ ನಮ್ಮಂತ ಹೊಸ ಚಿತ್ರತಂಡ ಮುಂದೆ ಬರಲಿಕ್ಕೆ ಸಾಧ್ಯ. ದಯವಿಟ್ಟು ಹಾಗೆ ನಮ್ಮ CS ವೆಂಕಟೇಶನ್ ಅವರ ಕುಟುಂಬ ಎಲ್ಲ ಬಂದಿದ್ದಾರೆ. ಸೊ ಅವರ ಒಂದು ಬ್ಲೆಸ್ಸಿಂಗ್ ಕೂಡ ನಮ್ಮ ಮೇಲೆ ಇರಲಿ. ಹಾಗೆ ನನ್ನ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎರಡೇ ಪ್ಲೇಸ್ ಅಣ್ಣ, ನಂಜನಗೂಡು, ಆಮೇಲೆ ಮಂಡ್ಯ, ಆಮೇಲೆ ಬೆಂಗಳೂರು. ಒಂದು ಇಂಟರ್ವೆಲ್ ಪಾಯಿಂಟಿಂದ ವಿಲೇಜ್ ಬರುತ್ತೆ. ಇಂಟರ್ವೆಲ್ ಆದಮೇಲೆ, ವಿರಾಮ ಆದಮೇಲೆ ನಾವು ಸಿಟಿ ಇದಾಗುತ್ತೆ ಸರ್. ಒಂದೇ ಸ್ಟ್ರಕ್ಚರ್ ಮುಗಿಸ್ತೀವಿ ಸರ್. ಸರ್ ಕಾನ್ಸೆಪ್ಟು ನೀವು ಟೈಟಲ್ಲೇ ಗೊತ್ತಾಗ್ಬಿಡುತ್ತೆ. ಬಡವ್ರ ಮಕ್ಕಳು ಬೆಳಿಬೇಕು ಅಂದರೆ ಒಬ್ಬ ಪ್ರತಿಭಾವಂತ, ಅವನಲ್ಲಿ ಎಷ್ಟೇ ಕಲೆ ಇದ್ರೂ ಅವನಿಗೊಂದು ಫೀಡ್ಬ್ಯಾಕು, ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕು, ಇಲ್ಲ ಬ್ಯಾಕ್ ಬೋನ್ ಆಗಿ ಯಾರಾದರೂ ಇರಬೇಕು ಸರ್. ಹಂಗಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಸರ್ ಸಿನಿಮಾ ಫೀಲ್ಡಲ್ಲಿ ಸರ್ ನಾನು ಹೇಳ್ತಿರೋದು. ಸಿನಿಮಾ ಫೀಲ್ಡಲ್ಲೂ ಅಷ್ಟೇ, ರಾಜಕೀಯದಲ್ಲೂ ಅಷ್ಟೇ ಸರ್. ಸರ್ ಯಾರು ಸರ್? ಹೌದು ಸರ್, ಹೌದು, ಖಂಡಿತ ಸರ್. ಅಲ್ಲ ಅದಕ್ಕೆ ಸರ್, ಅದಕ್ಕೆ ಸಪೋರ್ಟ್ ಬೇಕು ಅಂತ ಹೇಳ್ತೀರಾ ಸರ್ ಅಷ್ಟೇ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಏನಾದರೂ ಕೇಳೋದಿದ್ರೆ ಹೇಳಿ ಸರ್. ಇಲ್ಲ ಸರ್. ಸರ್ ಕೊಟ್ಟೆ ಸರ್. ನಾನು ಸ್ನೇಹಿತರೆ ಇರೋದು. ಸೊ ತುಂಬ ಆಫ್ಟರ್ ಲಾಂಗ್ ಟೈಮ್ 5 ಇಡಿಯಟ್ಸ್ ಆದಮೇಲೆ ಮತ್ತು ನಿಮ್ಮೆಲ್ಲರನ್ನು ಮೀಟ್ ಮಾಡ್ತಾ ಇರೋದು ನಾನು. ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ದೀನಿ ಆರಾಮಾಗಿ. ಸೊ ನಮ್ಮ ವೆಂಕಟೇಶ್ ಅವ್ರಿಗೂ ನಮಗೂ ಒಂದು ತುಂಬ 2002ರಿಂದ ನಮ್ಮನ್ನು ಹೊಸಕೋಟೆ ಮತ್ತು ಕೋಲಾರ ಪೂರ್ತಿ ಅರ್ಧ ಬೆಂಗಳೂರು ಗ್ರಾಮಾಂತರ ನಮ್ಮನ್ನು ಕನ್ನಡ ರಕ್ಷಣಾ ವೇದಿಕೆ ಫಂಕ್ಷನ್ ಎಲ್ಲಿದ್ದರೆ ಅಲ್ಲಿ ವಾಸ ಇರ್ತಾರೆ. ನಮ್ಮ ಮನೇಲಿರೋ ಒಂದು 5,000 ಸೀಲ್ಡ್ ಇದೆ, ಅದರೆಲ್ಲ 1,000 ಸೀಲ್ಡ್ ಇವರೇ ಕೊಟ್ಟಿರ್ತಾರೆ ನನಗೆ. ಅಷ್ಟು ಫಂಕ್ಷನ್ಗೆ ನಾನು ಕರ್ಕೊಂಡು ಹೋಗಿದ್ದೆ. ನಾನು ಬಿಟ್ಟೇ ಇಲ್ಲ ಯಾವ ಫಂಕ್ಷನ್ಗೂ. ಅವ್ರು ಸ್ಟಾರ್ಟಿಂಗಿಂದ ಹಿಡಿದು ಈಗ ಮನೆವರೆಗೂ ನನಗೆ ಬೇಜಾರಾಗಿ ಬಿಟ್ಬಿಟ್ಟೆ ಇಲ್ಲೋ, ಅಷ್ಟು ಮನೆಯಲ್ಲಿ ಸೀಲ್ಡ್ಗಳಿದ್ದಾವೆ. ಸೊ ಅಷ್ಟು ಸ್ನೇಹ ನಮ್ಮಿಬ್ಬರಿಗೂ. ನಾನು 15 ವರ್ಷದಿಂದ ಬಲೆ ಹಾಕಿದೆ ಅವ್ರು ನಿರ್ಮಾಪಕನ ಮಾಡೋಣ ಅಂತ. ಬಟ್ ಮಂಜು ಕವಿ ಸಡನ್ನಾಗಿ ಅವ್ರನ್ನ ಕರ್ಕೊಂಬಂದು ಬಿಟ್ಬಿಟ್ರು. ಅದೊಂದು ಹೊಟ್ಟೆ ಊರಿದೆ ನನಗೆ. ಯಾಕಂದರೆ 15 ವರ್ಷ ತಿರುಗಾಡ್ದೆ ಅವ್ರ ಹಿಂದೆ. ಅವ್ರನ್ನ ನಿರ್ಮಾಪಕರಾಗಿ ಕರ್ಕೊಂಬರೋಣ, ಇಂಡಸ್ಟ್ರಿಗೆ ಒಂದು ಒಳ್ಳೆ ನಿರ್ಮಾಪಕರು ಮಾಡೋಣ, ನಾನು ಹೀರೋಗಿ ಮಾಡೋಣ ಅಂತ ನಾನು ಟ್ರಯಲ್ ಮಾಡಿದ್ದು. ಈ ಕ್ಯಾರೆಕ್ಟರ್ ಮಾಡೋ ಅಷ್ಟು ಟೈಮಿಗೆ ಬಂದವರು ಅವರು. ಓಕೆ. ಸೊ ಇದು ನನಗೂ ವೆಂಕಟೇಶ್ ಅವ್ರಿಗೂ ಅದು ನಾನು ಆ್ಯಕ್ಚುಲಿ ಹೀರೋ ಆಗಿ ನಾವು ತುಂಬ ಸಲ ಅಂದ್ಕೊಂಡ್ವಿ, ತುಂಬ ಕತೆಗಳು ಮಾತಾಡ್ಕೊಂಡ್ವಿ. ಆಮೇಲೆ ನಮ್ಮ ತುಂಬ ಇಬ್ಬರಿಗೂ ಒಡನಾಟ ಜಾಸ್ತಿ. ಹೊಸಕೋಟೆ ಕಡೆ ಹೋದರೆ ಅಲ್ಲಿ ರಾತ್ರಿ 10 ಗಂಟೆವರೆಗೂ ಡ್ಯೂಟಿ ಹಾಕ್ಕೊಂಡು ಬರ್ತಿದ್ವಿ. ಅವ್ರಿಗೆ ಗೆಸ್ಟ್ ಹೌಸಲ್ಲಿ ತುಂಬ ಸಲ ಇರ್ತಿದ್ದೆ. ಇಷ್ಟು ಟ್ರೈ ಮಾಡಿದೆ, ನನಗೆ ಬಿದ್ದಿಲ್ಲ. ಮಂಜು ಕವಿ ಹೆಂಗೆ ಬೆಳೆಸಿದ್ರು ಅಂತ ಕೇಳಬೇಕು ಅಂತ ಒಂದು ಆಸೆ ಇದೆ. ಸೊ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕರು ಬರಬೇಕು. ಸೊ ಎದುರ್ತಾರೆ, ತುಂಬ ಸಿನಿಮಾ ಲ್ಯಾಂಡ್ ಅಂದರೆ ತುಂಬ ಎದುರ್ತಾರೆ. ನಾನು ಅವ್ರಿಗೆ ಧೈರ್ಯ ಹೇಳಿ ಅವ್ರನ್ನ ರೆಡಿ ಮಾಡಿದ್ದೆ. ಕರೆಕ್ಟಾಗಿ ಕ್ಯಾಚ್ ಮಂಜು ಹಾಕ್ಕೊಂಡಿದ್ದಾರೆ. ಒಳ್ಳೇದಾಗಲಿ. ಅವ್ರ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕ್ಯಾರೆಕ್ಟರ್ ಚಿಕ್ಕ ಮಾಡ್ತಾ ಇಲ್ಲ. ತುಂಬ ಪಿಕ್ಚರ್ಸಲ್ಲಿ ಕೇಳಿದ್ರು. ಬಟ್ ಈ ನಮ್ಮ ವೆಂಕಟೇಶ್ ಸಿನಿಮಾಗೋಸ್ಕರ ನಾನು ಒಂದು ಸ್ಮಾಲ್ ಗೆಸ್ಟ್ ಕ್ಯಾರೆಕ್ಟರ್ ಒಪ್ಕೊಂಡಿದ್ದೀನಿ. ಯಾಕೆಂದರೆ 15 ವರ್ಷ ಇವ್ರು ನಿರ್ಮಾಪಕರನ್ನ ಮಾಡಬೇಕು ಅಂತ ಒಂದು ಆಸೆ ಇತ್ತಲ್ಲ. ಸೊ ಅದಕ್ಕೆ ಅವ್ರ ಬ್ಯಾನರ್ಲಿ ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್ ಅದಾದರೂ ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೀನಿ. ಇಲ್ಲಾಂದರೆ ಕ್ಯಾರೆಕ್ಟರ್ ಮಾಡ್ತಾ ಇರಲಿಲ್ಲ ನಾನು. ಓಕೆ. ಸೊ ವೆಂಕಟೇಶ್ ಅವರು ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ದೊಡ್ಡ ಸಿನಿಮಾ ಮಾಡಬೇಕು. ಇದು ಅವ್ರಿಗೆ ಶಾಂಪಲ್ ಅಷ್ಟೇ. ತುಂಬ ದುಡ್ಡಿದೆ, ತುಂಬ ಚೆನ್ನಾಗಿದ್ದಾರೆ ಅವರು. ಇಂಥವ್ರು ನಮ್ಮ ಇಂಡಸ್ಟ್ರಿಗೆ ಬಂದರೆ ನಮ್ಮ ಇಂಡಸ್ಟ್ರಿ ಎಲ್ಲರೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಬಳಸ್ಕೋಬೋದು. ಸೊ ಹೆಸರು ಅಲ್ಲ ಅವ್ರಿಗೆ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ನನ್ನ ಕಣ್ಣು ಮುಂದೆನೇ ಬೆಳೆದವರು ಅವರು, ಚೆನ್ನಾಗಿ ಬೆಳೆದವರು, ಕಷ್ಟಪಟ್ಟು ರಾತ್ರಿಯಾಗಲೂ ಕಷ್ಟಪಟ್ಟು ಬೆಳೆದರು. ಸೊ ಅದಕ್ಕೆ ಅಂಥವ್ರನ್ನ ಒಳ್ಳೆ ಸಿನಿಮಾ ಮಾಡಿಸೋಣ. ಅವ್ರಿಗೂ ಒಳ್ಳೆ ದುಡ್ಡು ಬಂದರೆ 4 ಸಿನಿಮಾ ಮಾಡ್ತಾರೆ, ನಮ್ಮ ಚಿತ್ರರಂಗಕ್ಕೂ ಒಳ್ಳೇದಾಗುತ್ತೆ. ಸೊ ಈಗ ಶಾಂಪಲ್ ಅಷ್ಟೇ ಇದು, ಇದರಿಂದ ಏನು ದೊಡ್ಡ ಇದಿಲ್ಲ ಅವ್ರಿಗೆ. ನೆಕ್ಸ್ಟ್ ದೊಡ್ಡ ಸಿನಿಮಾ ಮಾಡ್ತಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡೋಣ, ನಮ್ಮ ಇಂಡಸ್ಟ್ರಿಯವ್ರು ಎಲ್ಲರೂ ಸಪೋರ್ಟ್ ಮಾಡೋಣ, ನಮ್ಮ ಮಾಧ್ಯಮ ಮಿತ್ರರು ಅಷ್ಟೇ. ಸೊ ಅವ್ರು ಓಡೋಗೋರಲ್ಲ, ಇಲ್ಲೇ ನಿಂತ್ಕೊಳ್ಳೋರು, ಅವ್ರನ್ನೆಲ್ಲರೂ ಸೇರಿ ನಿಲ್ಸೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವಂದನೆಗಳು. ಏನು ವಿಶೇಷವಾಗಿ ಇವತ್ತು ಬಡವ್ರ ಮಕ್ಕಳು ಬೆಳಿಬೇಕಂಡ್ರಯ್ಯ ಟೈಟ್ಲ್ಗೆ ಚಾಲನೆ ಕೊಟ್ಟಿದ್ದಾರೆ. ಆತ್ಮೀಯ ಗುರುಗಳು ಅಂತೇಳಿ ನಾನು ಭಾವಿಸ್ತೇನೆ ನಮ್ಮ ದೇವರಾಜ್ ಸರ್. ನನಗೆ ಇವತ್ತು ನಾವು ಈ ಸ್ಥಾನಕ್ಕೆ ಬೆಳಿಬೇಕಂದ್ರೆ ಅವರೆಲ್ಲ ಆಶೀರ್ವಾದ, ಪ್ರೋತ್ಸಾಹ ನನಗಿದೆ. ಇವತ್ತು ನಾವು ಯಾವುದೇ ಒಂದು ರಾಜಕಾರಣದಲ್ಲಿರ್ಬೋದು, ಕೋಲಾರ ಜಿಲ್ಲೆಯಲ್ಲಿ ಅವರು SP ಸಾಹೇಬರಾಗಿದ್ದರು. ಆಗ್ಲಿಂದ ನಮಗೆ ಬೆನ್ನಿಂದ ನಿಂತು ಬೆನ್ನು ತಟ್ಟಿ ಬೆಳೆಯುವಂಥ ಕೆಲಸ ಮಾಡಿ ಈ ಸ್ಥಾನಕ್ಕೆ, ಈ ಎತ್ತರಕ್ಕೆ ಬೆಳಿಬೇಕಂದ್ರೆ
ಅವರೆಲ್ಲರ ಸಪೋರ್ಟ್ನಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ಏನಿವತ್ತು ವೇದಿಕೆಯಲ್ಲಿ ಎಲ್ಲ ಕಲಾವಿದರು ಹಿರಿಯರೆಲ್ಲ ಕುಂತಿದ್ದೀರಿ. ಮುಂದೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಸ್ನೇಹಿತರು, ತಮ್ಮ ಹೆಸರು ಗೊತ್ತಿಲ್ಲ ಸರ್ ಹರೀಶ್ ಸರ್ ನೀವು ಹೇಳಿದ ಖಂಡಿತ ಸತ್ಯ. ಶ್ರೀಮಂತರ ಮಕ್ಕಳು, ಕೋಟಿ ಕುಬೇರರೆಲ್ಲನೂ ಮೂಲೆ ಗುಂಪಾಗಿದ್ದಾರೆ. ಬಡವ್ರ ಮಕ್ಕಳು ಇವತ್ತು ವೇದಿಕೆ ಮೇಲೆ ಕುಂತಿದ್ದಾರೆ. ಇವತ್ತು ವೇದಿಕೆನೇ ಕಾರಣ, ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ಉದಾಹರಣೆ ನಾನೇ ಅಂತಾನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ತುಂಬಾ ಕಷ್ಟದಿಂದ ಬೆಳೆದು 100 ರೂಪಾಯಿ 50 ರೂಪಾಯಿ ಬೆಲೆ ಗೊತ್ತಿದ್ರೆ ಮಾತ್ರ ಅವರು ಶ್ರೀಮಂತರಾಗಕ್ಕೆ ಸಾಧ್ಯ ಅಂತೇಳಿ ನಾನು ಭಾವಿಸ್ತೇನೆ. ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂದ್ರೆ ಅದು ಆಂಬಿಂದ ಇರೋಂಥ ಆಸ್ತಿ ಹಣ ಕಳೆದು ಅವರು ಬಡವರಾಗುತ್ತಾರೆ. ದುಡ್ಡಿನ ಬೆಲೆ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಿದ್ರೆ, ಆ ದುಡ್ಡಿನ ಕಷ್ಟ ಗೊತ್ತಿದ್ರೆ ಅದನ್ನ ಯಾವ ರೀತಿ ಜೋಪಾನ ಮಾಡಬೇಕು, 100ರಿಂದ 1000 ರೂಪಾಯಿ ಮಾಡಿ, 1000ರಿಂದ ಲಕ್ಷ ಮಾಡಿ, ಲಕ್ಷದಿಂದ ಕೋಟಿ ರೂಪಾಯಿ ಮಾಡಬೇಕು ಅನ್ನೋದು ಬಡವ್ರಿಗೆ ಮಾತ್ರ ಗೊತ್ತಿರಕ್ಕೆ ಸಾಧ್ಯ. ಅದೇ ಒಂದು ಸಂದೇಶ ಈ ಟೈಟ್ಲಲ್ಲಿ ಚಿತ್ರ ನೇಮ್ನಲ್ಲಿ ಕೊಟ್ಟಿದ್ದೀವಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂತೇಳಿ. ಸುಮಾರು ವರ್ಷಗಳಿಂದ 20-25 ವರ್ಷ ನಮ್ಮ ಕರಿಬಸವಯ್ಯ ಅವರು ಇಲ್ಲ, ಈ ವೇದಿಕೆ ಮುಖೇಂದ್ರ ಅವ್ರು ನೆನ್ಪು ಮಾಡ್ಕಂತೇನೆ. ಕರಿಬಸವಯ್ಯ ಅವರು ನನ್ನ ಜೊತೆ ತುಂಬಾ ಆತ್ಮೀಯರಾಗಿರ್ತಾ ಇದ್ರು. ನಾವು ಫ್ರೆಂಡ್ಸ್, ವಾಸು ಸಾರು ಮತ್ತೆ ಚಂದ್ರು ಸಾರು, ಇವರೆಲ್ಲ ಸುಮಾರು ಕಲಾವಿದರ ಜೊತೆ ನಾನು ಇದ್ದವನು. ಆದ್ರೆ ಸುಮಾರು ಸರಿ ನಮ್ಮ ವಾಸು ಸರ್ ಹೇಳ್ತಾ ಇದ್ರು, ನೀವು ಬರಬೇಕು, ನಿರ್ಮಾಪಕರಾಗಬೇಕು, ಯಾವ್ದನ್ನ ಒಂದು ಚಿತ್ರ ತೆಗಿಬೇಕು ತಮ್ಮ ಕಡೆಯಿಂದ ಅಂತೇಳಿ. ಆದ್ರೆ ನಾನು ಅವ್ರ ಜೊತೆ ಇರ್ತಾ ಇದ್ದೆ, ಆದ್ರೆ ಈ ಜವಾಬ್ದಾರಿ ವಹಿಸೋದಕ್ಕೆ ಹಿಂದೆ ಹೋಗ್ತಾ ಇದ್ದೆ. ಏನಾಗುತ್ತೋ ಕಷ್ಟ, 100 ರೂಪಾಯಿ ಕೂಡಿಟ್ಟು ಏನೋ ಒಂದಷ್ಟು ದುಡ್ಡು ಮಾಡಿಟ್ಟಿದ್ವಿ. ಚಿತ್ರರಂಗದಲ್ಲಿ ಸುಮಾರು ಜನ ಬಂದು ಇವತ್ತು ಕಷ್ಟದಿಂದ ಆಚೆ ಹೋಗಿದ್ದಾರೆ. ಆ ಸ್ಥಿತಿಗಳು ನೋಡಿದ್ರೆ ಹೆಂಗಪ್ಪ ಅನ್ನೋದು ಭಯದಿಂದ ನಾನು ಆಚೆ ಇದ್ದೆ. ಬಿಟ್ರೆ ಕಲಾವಿದರ ಬಗ್ಗೆ, ಚಿತ್ರರಂಗದ ಬಗ್ಗೆ ತುಂಬಾ ಪ್ರೀತಿ. ಆ ಪ್ರೀತಿ ಇವತ್ತು ನಮ್ಮ ಮಂಜು ಕವಿಯವರು ಆಚೆ ತಂದಿದ್ದಾರೆ. ಆ ಟೈಟ್ಲ್ನ ಕಥೆನ ಕೇಳಿ ಸುಮಾರು 3 ತಿಂಗಳ ಕಥೆ ಕೇಳಿದ್ದೀನಿ ನಾನು. 1 ವಾರ ಬರೋರು ಸ್ಟೋರಿ ಹೇಳೋರು, ಆಯ್ತು ಯೋಚನೆ ಮಾಡ್ತೀನಿ ಮಂಜು ಅಂತ ಕಳಿಸ್ತಾ ಇದ್ದೆ. ಇನ್ನೊಂದು ವಾರ ಬರ್ತಾ ಇದ್ರು, ಕಥೆ ಹೇಳ್ತಾ ಇದ್ರು, ಕಳಿಸ್ತಾ ಇದ್ದೆ. 3 ತಿಂಗಳು ಸತತವಾಗಿ ಕೇಳದ್ಮೇಲೆ ಈ ಟೈಟ್ಲ್ ತುಂಬಾ ಚೆನ್ನಾಗಿದೆ, ಒಂದು ಅರ್ಥರೂಪವಾಗಿದೆ, ಒಂದು ಜನಕ್ಕೆ ಒಳ್ಳೆ ಸಂದೇಶ ಕೊಡ್ಬೋದು ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ನಾವು ಇದಕ್ಕೆ ನಿರ್ಮಾಪಕನಾಗಿ ಬಂದಿದ್ದೇನೆ. ನನ್ನ ಹೆಗಲ ಮೇಲೆ ತುಂಬಾ ಜವಾಬ್ದಾರಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ದೊಡ್ಡ ಮನೆ ಮಕ್ಕಳು, ಡಾಕ್ಟರ್ ರಾಜ್ಕುಮಾರ್ ಅಂತವರು ಇವತ್ತು ಸಿನಿಮಾಗಳನ್ನ ತೆಗೆದು ಒಂದು ಒಳ್ಳೆ ಸ್ಥಾನದಲ್ಲಿ ಕುಂತಿದ್ದಾರೆ. ಕಲೆ ಅಂದ್ರೆ ಏನು ಅನ್ನೋದು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅವರು ಬಡ ಕುಟುಂಬದಲ್ಲೇ ಬಂದವರು, ಗ್ರಾಜುಯೇಟ್ ಇಲ್ಲ ಅಂದ್ರೇನು ಅವರು ಕಲೆ ಅನ್ನೋದನ್ನ ಮೈಯಲ್ಲಿ ತೊಡಸ್ಕೊಂಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಪುನೀತ್ ರಾಜ್ಕುಮಾರ್ ನನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಂತೇನೆ. ಅವರೆಲ್ಲ ಅಂತ ಕಲಾವಿದರು. ಶಂಕರ್ ನಾಗು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಇವರೆಲ್ಲ ಅಂತ ಕಲಾವಿದರು. ಇವತ್ತು ಅವರಲ್ಲಿ ಕಟ್ಟಿರುವಂತ ಗೂಡ್ನಲ್ಲಿ ನಾವು ಬಂದು ಏನೋ ಒಂದು ಸಣ್ಣದಾಗಿ ಹೆಜ್ಜೆ ಇಡ್ತಾ ಇದ್ದೇವೆ. ನಿಮ್ಮೆಲ್ಲರ ಮಾಧ್ಯಮ ಮಿತ್ರ ಸಪೋರ್ಟ್ ಇದ್ರೆ ಮಾತ್ರ ಅದು ಗುರಿ ಮುಟ್ಟೋದಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಿ ಏನು ಇವತ್ತು ಇದು ಚಿಕ್ಕ ಸಿನಿಮಾ ಅಂದ್ರೆ ದೊಡ್ಡ ಸಿನಿಮಾಕ್ಕೆ ನಾನು ಮುಂದೆ ಬರ್ಬೇಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಇದರಲ್ಲಿ ವಿಶೇಷವಾಗಿ ನಮ್ಮ ಕಲಾವಿದರು ಏನಿದ್ದಾರೆ ಅವರೆಲ್ಲರ ಪ್ರೋತ್ಸಾಹ, ಅವರೆಲ್ಲರ ಇದಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ಸಿನಿಮಾ ತೆಗೆಯೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಮತ್ತೆ ನನಗೆ ಏನು ಎಲ್ಲ ಸಹಕರಿಸಿದಂತ ಎಲ್ಲರಿಗೂ, ಮಾಧ್ಯಮ ಮಿತ್ರರು ಮತ್ತೆ ಎಲ್ಲ ಚಲಚಿತ್ರ ನಟರು, ಕಲಾವಿದರಿಗೆಲ್ಲ ಹೊಂದಿಸಿ ಇವತ್ತು ಬಡ್ರು ಮಕ್ಕಳು ಬೆಳಿಬೇಕಂದ್ರೆ ಅನ್ನೋ ಟೈಟ್ಲ್ನ ಯಶಸ್ವಿಯಾಗಿ ಇವತ್ತು ಪ್ರಾರಂಭೋತ್ಸವ, ಇದನ್ನ ಇದೇ ವೇದಿಕೆಯಲ್ಲಿ ಆಡಿಯೋ ರಿಲೀಸ್ ಇರ್ಬೋದು, ಟ್ರೀಸರ್ ಇರ್ಬೋದು, ಮತ್ತೆ ವಿಜಯೋತ್ಸವ ಕೂಡ ಆಚರಣೆಗೆ ನಮ್ಮ ದೇವರಾಜ್ ಸಾರೇ ಸಾಕ್ಷಿಯಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ತೆ. ಕೇಳಿದ್ರೆ ಇವಾಗ ಸ್ಟಾರ್ಟ್ ಆಗ್ಬೇಕಂತೇಳಿ ಹೇಳ್ತಾ ಇದೆ. ನಿಜಲು ಇವತ್ತು ಪ್ರತಿಯೊಬ್ಬರು ನಮ್ಮ ಪೊಲೀಸ್ ಅಧಿಕಾರಿ ಅಂತ ನಮ್ಮ ದೇವರಾಜ್ ಸರ್ ಬಂದು ತಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿ ಹೋಗ್ತಾರೋ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಈ ಚಿತ್ರಕ್ಕೆ ಸರ್. ನಿಜವಾಗ್ಲೂ ವಾಸು ಅವರು ಪಾಪ ಹೇಳ್ತಾರೆ ತುಂಬಾ ವರ್ಷದಿಂದ ಫ್ರೆಂಡ್ ತಾವು ಅಂತೇಳಿ. ಯಾಕಂದ್ರೆ ಇಲ್ಲಿ ಋಣಾನ್ ಸಂಬಂಧ ಬಹಳ ಗಂಡ ಹೆಂಡತಿ ಸಂಬಂಧ ಹಿಂಗ್ ಇರುತ್ತೆ, ಅದೇ ತರ ನಿರ್ಮಾಪಕ ನಿರ್ದೇಶಕರದು ಇರುತ್ತೆ. ಬಟ್ ಅದು ನಿಮ್ಗೂ ಅವ್ರಿಗೆ ಮ್ಯಾಚ್ ಆಗಲ್ಲ ಅನ್ಸುತ್ತೆ, ನಿಮ್ಗೂ ಅವ್ರಿಗೆ ಇವ್ರಿಗೆ ಮ್ಯಾಚ್ ಆಗಿದೆ. ಒಳ್ಳೇದಾಗ್ಲಿ, ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಸರ್. ನಮಸ್ಕಾರ.
ಸಿನಿಮಾ ನಾನು ಕೇಳಿದ್ರು ಸಿನಿಮಾ ಮುಗೀತಂತ, ಇಲ್ಲ ಶುರು ಆಗಿಲ್ಲ ಅಂದೆ ನಾನು, ಶುರು ಆಗಬೇಕು ಅಂತ. ಈ ಪ್ರಾರಂಭದಲ್ಲಿ ಇಷ್ಟೊಂದು ಉತ್ಸಾಹ ಇದೆ, ಅದೇ ಉತ್ಸಾಹ ಮುಗಿಯೋವರೆಗೂ ಇರಬೇಕು. ಜೊತೆಗೆ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಅನ್ನೋದೇ ನಮ್ಮ ಆಸೆ. ಪಾಪ ಮಂಜು ಭಾಳ ದಿನಗಳಿಂದನೂ ಪ್ರಯತ್ನ ಮಾಡ್ತಿದ್ದಾರೆ ಒಂದೊಳ್ಳೆ ಸಿನಿಮಾ ಮಾಡಬೇಕು ಅಂತ. ನಾವಂತೂ ಕಲಾವಿದರಂತೂ ಜೊತೆಲಿರ್ತೀವಿ. ಅವ್ರು ಏನೇ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನದಲ್ಲಿ ನಮ್ಮ ಕೈ ಇದ್ದೇ ಇರುತ್ತೆ. ಅದು ಪ್ರಾಮಾಣಿಕವಾಗಿ ಪರಿಪೂರ್ಣವಾಗಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಆಚೆಗೆ ಬಂದಾಗ ನಾವು ಗೆಲ್ತೀವಿ, ಅವರು ಗೆಲ್ತಾರೆ, ಉದ್ಯಮನೂ ಗೆಲ್ಲುತ್ತೆ. ಇದು ಎಲ್ರಿಗೂ ಗೊತ್ತಿರುವಂಥ ಸಾಮಾನ್ಯ ವಿಷಯ. ಇದ್ರ ಜೊತೆಗೆ ನಿರ್ಮಾಪಕರು ಕೂಡ ನಿರ್ದೇಶಕರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವ್ರು ಕೇಳಿದ್ದನ್ನ ಕೊಟ್ಟು ಚಿತ್ರ ಯಶಸ್ವಿ ಆಗೋದಕ್ಕೆ ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ಜನ ನೋಡೋವಂಥ ಮನರಂಜನಾ ಚಿತ್ರ ಆದರೆ ನಮಗೆ ನಿಮಗೆ ಎಲ್ರಿಗೂ ಖುಷಿ, ಮಾಡಿದ ಕೆಲಸ ಸಫಲವಾಗುತ್ತೆ ಅಂತ ಅನ್ನೋದು. ಇನ್ನೇನು ಹೆಚ್ಚಿಗೆ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಬರೀ ಮಾತು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಜಾಸ್ತಿ ಆಗಬಾರ್ದು, ಪ್ರಾರಂಭ ಆಗದ ಮೇಲೆ ಕೆಲಸದಲ್ಲಿ ತೋರಿಸ್ಬೇಕು. ನಂತರ ನಾವು ಮಾತಾಡಬಾರ್ದು, ಜನ ಮಾತಾಡ್ತಾರೆ. ಅದಕ್ಕೆ ನಾವು ಅವಕಾಶ ಕೊಡಬೇಕು. ಆ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಅದು ಪ್ರತಿ ಸಿನಿಮಾದಲ್ಲೂ ಈ ಪ್ರಯತ್ನ ಇದ್ದೇ ಇರುತ್ತೆ. ಗೊತ್ತಿಲ್ಲ, ಇತ್ತೀಚೆಗೆ ಕನ್ನಡ ಚಿತ್ರಗಳೆಲ್ಲ ಸಂಖ್ಯೆಗಳು ಬಿಡುಗಡೆ ಆಗೋದು ಜಾಸ್ತಿ ಇದೆ, ಆದರೆ ಸಕ್ಸಸ್ ಅಂತ ಅನ್ನೋದು ಕಮ್ಮಿ ಇದೆ. ಕಾಂತಾರ ಬಿಟ್ಟರೆ ದುಡ್ಡು ನೋಡಿದ್ದು ಯಾವ ಸಿನಿಮಾನೂ ಇಲ್ಲ. ಎಲ್ಲ ಚಿತ್ರಮಂದಿರಗಳು ಪ್ರತಿ ವಾರ ಬಿಡುಗಡೆ ಆಗುವಂಥ ಚಿತ್ರದಲ್ಲಿ ನಿರ್ಮಾಪಕರು ನಿರ್ದೇಶಕರು ನೋಡ್ತಾ ಇರ್ತಾರೆ, ಕಣ್ಣುಗಳೆಲ್ಲ ಬರದಾಗ್ತದೆ. ಅದು ರಿಲೀಸ್ ಆಗಿ 2ನೇ ದಿನಕ್ಕೆ ಪೈರಸಿಯಾಗಿ ಎಲ್ಲ ಕಡೆ ನೋಡ್ತಿರ್ತಾರೆ. ಈಗ ಕರ್ನಾಟಕ ತಮನಕ ರಿಲೀಸ್ ಆಯಿತು, ನೆಕ್ಸ್ಟ್ ಡೇ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ಚೆನ್ನಾಗಿದೆ ಪಿಕ್ಚರು, ನೋಡಿದ್ವಿ ನಾವು ನಿಮ್ಮನ್ನ. ಹೌದಾ, ಯಾವ ಥಿಯೇಟ್ರಿಗೆ ಹೋಗಿದ್ರಿ? ಸಿನಿಮಾದ ಥಿಯೇಟರ್ನಲ್ಲಿ ಚಿತ್ರಮಂದಿರದಲ್ಲಿ ಜನ ಇದ್ರಾ, ಹೇಗೆ ಹೇಗೆ ಅಂತ. ಇಲ್ಲ ಸರ್, ಮನೇಲಿ ಕೂತ್ಕೊಂಡು ನೋಡಿದೆ. ನನಗೆ ಆಶ್ಚರ್ಯ ಆಯಿತು. ಏನು 2ನೇ ದಿನಕ್ಕೆ ಪೈರಸಿ ಕಾಪಿ ಸಿಗುತ್ತೆ ಅಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡುವಂಥ ಪ್ರಯತ್ನವನ್ನ ನಿರ್ಮಾಪಕರು ಹೇಗೆ ಮಾಡ್ತಾರೆ? ಕನ್ನಡ ಚಿತ್ರರಂಗದ ಈ ಒಂದು ಕಷ್ಟದ ಸ್ಥಿತಿಯನ್ನ ಯಾರು ಕೇಳ್ತಾರೆ? ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ದಯಮಾಡಿ ಕನ್ನಡ ಚಿತ್ರವನ್ನ ಅಂತಲ್ಲ, ಚಲನಚಿತ್ರವನ್ನ ನೋಡೋಂಥ ಸಂಭ್ರಮ ಏನು ಅಂತಂದ್ರೆ, ಒಂದು ಹಬ್ಬ ತಿಂಗಳಿಗೆ 1 ಸರ್ತಿನೋ ತಿಂಗಳಿಗೆ 2 ಸರ್ತಿನೋ ನಾವು ಔಟಿಂಗ್ ಹೋಗಿ, ಅಂದ್ರೆ ಇಡೀ ಸಂಸಾರ ಜೊತೆನೋ ಇಲ್ಲ ನಾವೊಬ್ರೇನೋ ಗಂಡ ಹೆಂಡ್ತಿನೋ ಯಾರೇ ಆಗ್ಲಿ ತಮ್ಮ ಒತ್ತಡದ ಬಿಡುವನ್ನ ಮಾಡಿಕೊಂಡು ಒತ್ತಡವನ್ನ ಕೆಳಗಿಳಿಸ್ಕೊಳ್ಳೋದಿಕ್ಕೆ, ಆ ಒಂದು ಮನಸ್ಥಿತಿಯನ್ನ ಆರೋಗ್ಯಕರವಾಗಿ ಮಾಡ್ಕೊಳ್ಳೋದಿಕ್ಕೆ ನಮಗೆ ಮನರಂಜನೆ ಬೇಕೇ ಬೇಕು. ಅದನ್ನ ನೀವು ಏನು ಲ್ಯಾಪ್ಟಾಪ್ ಅಲ್ಲಿ ನೋಡ್ತಿರೋ, ಮೊಬೈಲಲ್ಲಿ ನೋಡ್ತಿರೋ, ಅದು ಒಳ್ಳೇದಲ್ಲ. ಅದು ಯಾವತ್ತೂ ಹೇಳ್ತೀನಿ ಕೇಳಿ, ಇವತ್ತಲ್ಲ ನಾಳೆ ಹೇಳೋದು. ಲ್ಯಾಪ್ಟಾಪ್ ಅಲ್ಲಿ ನೋಡುವಂಥದ್ದು, ಮೊಬೈಲಲ್ಲಿ ನೋಡುವಂಥದ್ದು, ಟಿವಿಲಿ ನೋಡುವಂಥದ್ದು ಅದು ಅನಿವಾರ್ಯ ಅಷ್ಟೇ ಅವ್ರಿಗೆ, ಮನೇಲಿ ಕೂತಂತ ಹೆಣ್ಮಕ್ಳಿಗೆ. ಆದ್ರೆ ಒಂದು ಚಲನಚಿತ್ರವನ್ನ ಕಮಿಟೆಡ್ ಆಡಿಯನ್ನಾಗಿ 2.5 ಗಂಟೆ ಕಾಲ ಥಿಯೇಟರ್ ಒಳಗಡೆ ನೋಡುವಂಥದ್ದು, ಇಡೀ ದಿನ ಶಾಪಿಂಗ್ ಹೋಗಿ ಇಡೀ ದಿನವನ್ನ ತಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸೋದಕ್ಕೆ ಸಮಯವನ್ನು ವ್ಯಯ ಮಾಡಿ ಹೋಗುವಂಥದ್ದು ಇದೆಯಲ್ಲ, ಅದು ಪರಿಪೂರ್ಣವಾದಂಥ ಆರೋಗ್ಯಕರವಾದಂಥ ಮನುಷ್ಯನ ಒಂದು ಸ್ಥಿತಿ. ಇಲ್ಲ ಮನೇಲಿ ಕೂತ್ಕೊಂಡು ಪೈರಸಿ ನೋಡ್ಕೊಂಡು ಕೂತ್ಕೊಂಡ್ರೆ ಅದು ರೋಗಗ್ರಸ್ತ ಸ್ಥಿತಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಈ ಬೆಳವಣಿಗೆ ನಿಲ್ಲಬೇಕು. ಅಂತಾರೆ ನಾವು ಸಿಟಿಗೆ ಬರ್ಬೇಕು ಅಂತಂದ್ರೆ ಖರ್ಚಾಗುತ್ತೆ, ಪೊಲ್ಯೂಷನ್ನು, ಆ ಟ್ರಾಫಿಕ್ ಮತ್ತೊಂದು ಅಂತ. ಆದ್ರೂ ಕೂಡ ಸಿನಿಮಾ ಥಿಯೇಟರ್ ಬಂದು ನೋಡಿದ್ರೆ ಒಂದು ನಮ್ಮ ಸ್ವಾರ್ಥ ಅಂತಲ್ಲ, ಒಂದಲ್ಲ ಒಂದು ರೀತಿಯಿಂದ ನಿಮಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ನಿಮ್ಮೆಲ್ಲ ಸ್ನೇಹಿತರನ್ನ, ಬಂಧು ಬಾಂಧವರನ್ನ ಹೇಳಿ ಸಿನಿಮಾವನ್ನ ಥಿಯೇಟರ್ನಲ್ಲೇ ನೋಡ್ಬೇಕು ಅಂತ ಅನ್ಬಿಟ್ಟು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.
ಎಲ್ರಿಗೂ ಒಳ್ಳೆಯದಾಗಲಿ. ಈ ಚಿತ್ರತಂಡಕ್ಕೆ ಮತ್ತು ನಮಗೆ ನಿಮಗೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆಗಲೇ ಒಂದು ಪೋಸ್ಟ್ ರಿಲೀಸ್ ಟೈಮಲ್ಲಿ ಏನು ಹೇಳಬೇಕು ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸಿದ್ದೀನಿ. ಏನು ಶುಭ ಹಾರೈಸಬೇಕು ಹಾರೈಸಾಗಿದೆ. ಒಂದು ನಮ್ಮ ಕಲಾವಿದರು ಹೇಳ್ತಾ ಇದ್ರು ಆಗಲೇ, ಫಿಲಮ್ಗೆ ಯಾಕೆ ಹೋಗ್ತೀವಿ ನಾವು ಅಂತ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸಿಹಿಗಿಂತ ಕಹಿನೇ ಜಾಸ್ತಿ ಇರುತ್ತೆ. ಯಾರ ಜೀವನದಲ್ಲಿ ಗೋಳಿರೋದಿಲ್ಲ. ಎಲ್ಲರ ಲೈಫಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದಲ್ಲ ಒಂದು ವಯಸ್ಸಿನಲ್ಲಿ ಕಷ್ಟಗಳನ್ನ ಅನುಭವಿಸಿರ್ತಾರೆ. ಆ ಕಷ್ಟಗಳನ್ನ ನೋಡೋದಕ್ಕೆ ಯಾರು ಫಿಲಮ್ಗೆ ಹೋಗೋದಿಲ್ಲ. ಫಿಲಮ್ಗೆ ಹೋಗೋದು ಏನಕ್ಕೆ ಅಂದರೆ ಮನರಂಜನೆಗೋಸ್ಕರ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಇಲಾಖೆಯಲ್ಲಿ ಇದ್ರೂ ಕೂಡ ಬಹಳಷ್ಟು ಸರಿ ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕೂತ್ಕೊಂಡು ಬೇಜಾರಾದಾಗ ಪೂರ್ತಿ ಫಿಲಮ್ ನೋಡಲ್ಲ. ಯಾವುದೋ ಒಂದು ಫಿಲಮಲ್ಲಿ ಯಾವುದೋ ಒಂದು ಕ್ಲಿಪ್ಪಿಂಗಲ್ಲಿ ಭಾಳ ಮನಸ್ಸಿಗೆ ಅಂದ್ರೆ ಅದು ನೋಡಿದ ತಕ್ಷಣ ನಗುವಂಥದ್ದು ಆ ಸೀನನ್ನು ನೋಡ್ತೀವಿ. ಮುಸ್ಲಿಮ್ಗೆಲ್ಲ ನೊಂದ ನಾಣಿ ಕೇಳಿರ್ಬೇಕು. ನೊಂದ ನಾಣಿ ಪರಿಚಯ ಅಲ್ವಾ? ಅವರು ಕಾಮಿಡಿ ಆ್ಯಕ್ಟ್ರ್ ಇದ್ದಾರೆ. ನೊಂದ ನಾಣಿ ಅಂತ ನಾಣಿ ಕಾಮಿಡಿ ಆ್ಯಕ್ಟ್ರು. ನಾಣಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಊದ್ಕೊಂಡು ಬರ್ತಿರ್ತಾನೆ. ಎಷ್ಟು ಸುಂದರವಾಗಿ ಆ ಮನುಷ್ಯನ ಊದ್ಕೊಂಡು ಬರೋದನ್ನ ಟ್ಯಾಕಲ್ ಮಾಡ್ತಾನೆ ಅಂದ್ರೆ ಅವ್ರು ಮಾತಾಡೋದು, ಸಾಕು ಬಿಡೋ, ಕೇಳಕ್ಕಾಗ್ತಾ ಇಲ್ಲ ಬಿಡೋ, ಆ ನಾಯಿಗಳು ನಿಲ್ತಾ ಇಲ್ಲ ಬಿಡೋ ರೋಡಲ್ಲಿ. ಅಂದ್ರೆ ಅದನ್ನ ನೋಡಿದ ತಕ್ಷಣ ಮನಸ್ಸಲ್ಲಿ ನಗು ಬರುತ್ತೆ. ನೀವೆಲ್ಲನೂ ಮರಿತೀರಾ. ನೀವು 10 ನಿಮಿಷ ಹಿಂದ್ಗಡೆ ಯಾವ ಟೆನ್ಷನ್ ಅಲ್ಲಿ ಇದ್ರಿ, ಯಾರ ಹತ್ರ ಜಗಳ ಮಾಡಿದ್ರಿ, ಏನು ನಿಮ್ಮ ಮನಸ್ಥಿತಿ ಆಗಿತ್ತು ಎಲ್ಲ ಮರಿತೀರಿ. ನಾನಿಲ್ಲಿ ಹೇಳಿಕೊಟ್ಟಿದೆ ಏನು ಅಂದ್ರೆ, ಚಲನಚಿತ್ರದ ಕಂಟೆಂಟ್ ಏನೇ ಇರಲಿ, ಒಂದಷ್ಟು ಮನರಂಜನೆ ಅಲ್ಲಿ ಇಲ್ಲಿ ಹಾಸ್ಯ, ಆರೋಗ್ಯಕರವಾದ ಹಾಸ್ಯ, ಹೆಲ್ತಿ ಕಾಮಿಡಿ ಅಂದ್ರೆ ಇರ್ಬೇಕು. ಕಾಮಿಡಿ ಹೆಂಗಿರ್ಬೇಕಂದ್ರೆ ಎಲ್ರು ಕೂತ್ ಕೇಳೋ ಅಂತ ಕಾಮಿಡಿ ಇರ್ಬೇಕು. ಡಬಲ್ ತ್ರಿಬಲ್ ಮಲ್ಟಿಪಲ್ ಇನ್ಫಿನಿಟಿ ಮೀನಿಂಗ್ ಬರೋ ಅಂತ ನೀವು ಡೈಲಾಗ್ಸ್ನ ಇಟ್ರೆ ಸಂಸಾರಸ್ಥರ ಎಲ್ಲ ಕೂತ್ಕೊಂಡು ಒಂದು ಕೇಳುವಂತ ಪರಿಸ್ಥಿತಿ ಇರೋದಿಲ್ಲ. ಸೊ ನಿರ್ದೇಶಕರಿಗೆ ಅದು ಕೂಡ ಜವಾಬ್ದಾರಿ ಇದೆ. ಎಲ್ಲಾದ್ರೂ ಒಂದು ಆರೋಗ್ಯಕರವಾದ ಹಾಸ್ಯವನ್ನ ಅಲ್ಲಿ ಇಲ್ಲಿ ತುರ್ಕಿ ಮಾಡಿ. ಅದನ್ನ ಮಾಡಿದಾಗ ನಿಜವಾಗ್ಲೂ ಜನ ಅಕ್ಸೆಪ್ಟ್ ಮಾಡ್ತಾರೆ. ಥಿಯೇಟರ್ಗಳಿಗೆ ಹೋಗಿ ಕೂತ್ಕೊಂಡು ನೋಡುವಂತ ಇರುತ್ತೆ. ಥಿಯೇಟರ್ಗಳ ಟೈಮ್ ಮುಗಿದ ಮೇಲೆ OTT ಪ್ಲಾಟ್ಫಾರ್ಮ್ ಅಲ್ಲಿ ಬಂದ ಮೇಲೆ OTT ಪ್ಲಾಟ್ಫಾರ್ಮ್ ಆಗಿ ನೀವು ಕೊಟ್ಟಾಗ ಅಲ್ಲಿ ಕೂಡ ಒಂದು ಸ್ವಲ್ಪ ದುಡ್ಡು ಬರ್ತದೆ. ಜನ ಅಲ್ಲಿ ಕೂಡ ನೋಡಿ ಎಂಜಾಯ್ ಮಾಡ್ತಾರೆ. ಒಡಿವೇಲು ತಮಿಳ್ನಲ್ಲಿ ಅವ್ರೇನ್ ಡೈಲಾಗ್ ಡೆಲಿವರಿ ಮಾಡೋದೇ ಬೇಡ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ನಗು ಬರುತ್ತೆ. ಆ ರೀತಿಯಾದಂಥ ಒಂದಷ್ಟು ಹಾಸ್ಯಗಳನ್ನ ಚಿತ್ರಗಳಲ್ಲಿ ನಿಮ್ಮ ಸೀರಿಯಸ್ನೆಸ್ ನಿಮ್ಮ ಸ್ಟೋರಿ ಜೊತೆಗೆ ಸೇರಿಸ್ಬೇಕು. ನಮ್ಮ ಪತ್ರಕರ್ತರು ಹೇಳಿದ್ರಾಗಲೇ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತ. ಅದು ಆಕ್ಚುಲಿ ಅಕ್ಷರಶಃ ಸತ್ಯ ಇದೆ. ನಾನು 15-18 ವರ್ಷ ಪೊಲೀಸ್ ಇಲಾಖೆಯಲ್ಲಿ ನಾನು ಎಷ್ಟು ಕೇಸಸ್ ನೋಡಿದ್ದೀನಿ. ಅಷ್ಟು ಕೇಸಸ್ನಲ್ಲಿ ಎಷ್ಟು ಜನ ದಾರಿ ತಪ್ಪಿದಾರೋ ಅಷ್ಟು ಜನ ಯಾರ್ಯಾರು ಅಂತ ನಾನು ಹೇಳಕ್ಕಾಗೋದಿಲ್ಲ. ಇದು ಚೈಲ್ಡ್ಹುಡ್ ಅಲ್ಲಿ ಬಾಲ್ಯದಲ್ಲಿ ಕಷ್ಟಪಟ್ಟು ತಂದೆ ತಾಯಿಗಳು ಪಡುವಂಥ ಕಷ್ಟವನ್ನು ಪಟ್ಟು ನೋಡಿ, ಇಲ್ಲ ನಾವೇನಾರು ಆಗಬೇಕು, ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವರನ್ನ ಸಮಾಜದಲ್ಲಿ ತಲೆ ಎತ್ತು ಬದುಕೋಂಗೆ ಮಾಡಬೇಕು ಅನ್ನೋಂಥ ಭಾವನೆ ಬರೋದೆ ಬಡವ್ರ ಮನೇಲಿ ಹುಟ್ಟಿದ ಮಕ್ಕಳಿಗೆ. ಹಾಗಾಗಿ ಸಾಧಕರು ಬಹಳಷ್ಟು ಜನ 80% 90% ಸಾಧಕರು ಹೊರಗೆ ಇರ್ತಾರೆ. ಬಟ್ ಆ ಸಾಧಕರಲ್ಲಿ ನಾವು ತುಂಬಬೇಕಿರೋದು, ಚಲನಚಿತ್ರಗಳ ಮುಖಾಂತರ ತುಂಬಬೇಕಿರೋದು ಮೌಲ್ಯಗಳು. ನೀವೆಲ್ಲ ಬೆಳೆದು ಬಹಳ ಸಾಧನೆ ಮಾಡಿ ಮಾನವೀಯ ಮೌಲ್ಯಗಳನ್ನ ನಾವು ಅಲ್ಲಿ ಮೈಗೂಡಿಸ್ಕೊಳ್ಳಿಲ್ಲ ಅಂದ್ರೆ ಸೂತ್ರಹರದ ಗಾಳಿಪಟ ನಾವು ದಾರ ತಪ್ಪದ ಅದು ಎಲ್ಲೋಗಿ ಬೀಳ್ತದೆ ಗೊತ್ತೇ ಆಗಲ್ಲ. ಅಟ್ಲೀಸ್ಟ್ ದಾರ ಇದ್ರೆ ನೀಟಾಗಿ ಹೇಳೋದು ಸೇಫ್ ಲ್ಯಾಂಡಿಂಗ್ ಮಾಡ್ಬೋದು. ಸೊ ಆ ರೀತಿಯಾಗಿ ಟೈಟಲ್ ಭಾಳ ಚೆನ್ನಾಗಿದೆ. ಕಂಟೆಂಟ್ ಒಳಗಡೆ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಅನಿಸಿದ್ದು ಒಂದಷ್ಟು ಅಲ್ಲಿ ಇಲ್ಲಿ ಹಾಸ್ಯಭರಿತವಾದ ಸಂದರ್ಭಗಳನ್ನು ಹಾಸ್ಯ ಕಲಾವಿದರನ್ನ ತಂದು ಹಾಕಿ ಜನ ಅಕ್ಸೆಪ್ಟ್ ಮಾಡ್ಕೋಬೇಕು ಮೂವಿನ. ಆ ರೀತಿ ಮಾಡಿ ವೆಂಕಟೇಶ್ ಅವ್ರನ್ನ ಯಾವ ಉದ್ದೇಶಕ್ಕೆ ಕರ್ಕೊಂಡು ಬಂದಿದ್ರೋ ಗೊತ್ತಿಲ್ಲ, ಒಟ್ನಲ್ಲಿ ಕರ್ಕೊಂಡು ಬಂದು ಗಾಂಧಿನಗರದಲ್ಲಿ ಬಿಡ್ತಾ ಇದ್ದೀರಿ. ಸೊ
ಅವರು ಹೊಸಕೋಟೆಯಿಂದ ನಾನು ಕೋಲಾರ ಕಡೆ ಹೋಗ್ತಾರೆ ಅನ್ಕೊಂಡು ನೀವು ಹೊಸಕೋಟೆಯಿಂದ ಬೆಂಗಳೂರು ಕಡೆ ಕರ್ಕೊಂಬಂದಿದ್ರಿ. ಬಾಮ ಹರೀಶ್ ಅವರು ಬಣಕಲ್ ಬರ್ಬೇಕಿದ್ದು ಬಂದಿಲ್ಲ, ಅವರು ಉಮೇಶ್ ಬಣಕಾರ್ ಬರ್ಬೇಕಿದ್ದು ಬಂದಿಲ್ಲ. ಬಾಮ ಹರೀಶ್ ಅವ್ರಿಗೆ ಗೊತ್ತು, ಹೊಸಬ್ರು ಗಾಂಧಿನಗರಕ್ಕೆ ಪ್ರೊಡ್ಯೂಸರ್ಸು ಬಂದಾಗ ಅವ್ರ ಕಷ್ಟ ಕಾರ್ಪಣ್ಯಗಳು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವರು ಅಸೋಸಿಯೇಷನ್ ಇದ್ರಲ್ವಾ. ಸೊ ಹಾಗಾಗಿ ನನ್ನ ಸ್ವಾರ್ಥ ಏನಂದರೆ ನಮ್ಮೂರಿಂದ ಬಂದಿದ್ದಾರೆ, ದಾರಿ ತಪ್ಪೋದು ಬೇಡ, ಕಷ್ಟಪಟ್ಟು ಒಂದಷ್ಟು ಹಣಕಾಸು ಸಂಪಾದನೆ ಮಾಡಿದ್ದಾರೆ, ಅದು ವ್ಯರ್ಥ ಆಗೋದು ಬೇಡ, ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸಿ ಹಾಕಿದ್ ಬಂದರೂ ಸಾಕು ಆ ಮಟ್ಟಕ್ಕೆ. ಅಂದರೆ ಭಾಳ ಆಪ್ಟಿಮಿಸ್ಟಿಕ್ ಯೋಚನೆ ಅಂತ ಹೇಳ್ತಾರೆ ಗಾಂಧಿನಗರದಲ್ಲಿ ಅಲ್ವಾ. ಸೊ ಚೆನ್ನಾಗಾಗಲಿ, ಮೂವಿ ಒಳ್ಳೆ ಲಾಂಚ್ ಆಗಲಿ, ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮುಂದೆ ಇನ್ನೊಂದು ಫಿಲಮ್ ಮಾಡಬೇಕು, ಇನ್ನೊಂದು ಪಿಕ್ಚರ್ ಮಾಡಬೇಕು ಅಂತ ಒಂದು ಸ್ಥಿತಿಯನ್ನು ವೆಂಕಟೇಶ್ ಅವ್ರಿಗೆ ಬರಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ತುಂಬ ಹೃದಯವಾದ ಆಶೀರ್ವಾದವನ್ನು ಅಂದರೆ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ತಾ ಇದ್ದೀನಿ ಅಂತ ಮಂಜು ಕವಿಯವರು ಈ ಒಂದು ಕತೆ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ನಾನು ನಮ್ಮನೆಯಿಂದ ಸರ್ ಮನೆಗೆ ಫೋಟೋ ಶೂಟ್ಗೆ ಹೋಗೋವರೆಗೂ ಬರೀ ಈ ಸಿನಿಮಾ ಬಗ್ಗೆನೇ ಮಾತಾಡೋದು. ಪ್ರತಿಯೊಂದು ಅವ್ರ ಮೈಂಡಲ್ಲಿ ಹೇಗಿದೆ ಅಂದ್ರೆ ನೆಕ್ಸ್ಟ್ ದೃಶ್ಯ ಏನಿದೆ, ಏನು ಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲಿ ಒಂದು ಒಳ್ಳೆ ಚಿತ್ರ ಆಗತ್ತೆ ಅಂತ ನನಗೆ ನಂಬಿಕೆ ಇದೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ತಾಯಿ ಪಾತ್ರ ತುಂಬ ಇದೆ, ಎಮೋಷ್ನಲ್ ಇದೆ, ಒಂಥರ ಎಲ್ಲ ಥರದ ಒಂದು ಸೆಂಟಿಮೆಂಟ್ ಇದೆ. ಖಂಡಿತವಾಗ್ಲೂ ಜನಕ್ಕೆ ತುಂಬ ಹತ್ತಿರ ಆಗತ್ತೆ ನನ್ನ ಪಾತ್ರ. ಸಾಮಾನ್ಯವಾಗಿ ನಡೆಯುವಂಥ ಒಂದು ಘಟನೆಗಳಿದೆ. ಖುಷಿ ಕೊಡ್ತು ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿದ್ದಕ್ಕೆ. ಆಮೇಲೆ ವೆಂಕಟೇಶ್ ಸರ್ ಬಗ್ಗೆ ಹೇಳಲೇಬೇಕು, ಮತ್ತು ಅವ್ರ ಮನೆಯವ್ರ ಬಗ್ಗೆ ಹೇಳಲೇಬೇಕು. ಫೋಟೋ ಶೂಟ್ಗೆ ಹೋದಾಗ ಅಂತೂ ಮೇಡಮ್ ನಾವು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಂದ್ರೆ ಮೈ ಫ್ಯಾಮಿಲಿ ಅನ್ನೋ ಒಂದು ಫೀಲ್ ಸಿಕ್ತು. ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರು ಬೆಳಿಬೇಕು, ಅವ್ರು ಬೆಳೆದ್ರೆ ಖಂಡಿತವಾಗಿ ನಾವು ಬೆಳಿತೀವಿ. ಒಳ್ಳೇದಾಗ್ಲಿ. ಯುಗಾದಿ ಹಬ್ಬ ಆಗಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಆಗತ್ತೆ. ಸೊ ನಿಜವಾದ ಹಬ್ಬ ನನಗೆ. ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೀನಿ, ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ, ಅದು ಹಬ್ಬನೇ ಕಲಾವಿದರಿಗೆ. ಸೊ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೇನೆ. ಮಂಜು ಕವಿ ಸರ್, ವೆಂಕಟೇಶ್ ಸರ್ ಮತ್ತು ಸುಚಂದ್ರ ಪ್ರಸಾದ್ ಸರ್ ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಸಹ ಕಲಾವಿದ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಅಂತೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಜೊತೆ ಒಂದು ಅವ್ರು ಹೇಗೆ ಲೈಕ್ ಏನು ಫೇವರ್ ತಗೋಬೇಕು, ನಮಗೂ ಅದೇ ರೀತಿ ಇಲ್ಲಿ ಬನ್ನಿ ನೀವು ಇಲ್ಲಿ ಕಾಣಿಸ್ಕೋತೀರಾ, ಚೆನ್ನಾಗಿ ಕಾಣಿಸ್ತೀರಾ ಅಂತ ತುಂಬ ಇಂಪಾರ್ಟೆನ್ಸ್. ಅವ್ರೊಬ್ಬರೇ ಅಲ್ಲ, ಇನ್ನೊಬ್ಬರ ಬಗ್ಗೆ ಕಲಾವಿದ್ರ ಬಗ್ಗೆನೂ ಯೋಚನೆ ಮಾಡಿ ತುಂಬ ಕಮ್ಮಿ ಆದ ಒಂದು ಕಲಾವಿದ್ರು ಇರೋದು. ತುಂಬ ನಾವೇ ಫೋಕಸ್ ಆಗಬೇಕು ಅನ್ನೋ ಥರನೂ ಇರ್ತಾರೆ. ಬಟ್ ಸುಚಂದ್ರ ಪ್ರಸಾದ್ ಆಗಲ್ವೇ ಅಲ್ಲ. ನಂಗೆ ಅವ್ರ ಹೆಸರು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು ಸರ್. ಈಸ್ ಸೋ ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಅಂತಾರಲ್ಲ ಹಾಗೆ. ಖುಷಿ ಆಯಿತು ಅವ್ರ ಜೊತೆ ನಾನು ಅವ್ರನ್ನ ಜೊತೆ ಒಂದು ಸೀನ್, ಒಂದು ಕ್ಯಾರೆಕ್ಟರ್ನ ಹಂಚ್ಕೋತಾ ಇದ್ದೀನಿ ಅಂತ. ಮತ್ತು ಮೂಗ್ ಸುರೇಶ್ ಸರ್ ಮತ್ತು ಎಲ್ಲರೂ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ನಾನು ತುಂಬ ವರ್ಷಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಸೊ ಕ್ಯಾಮ್ರಾಮನ್ ಸರ್ ನಾನು ಚೆನ್ನಾಗಿ ಕಾಣಿಸೋಗಿ ಮಾಡಿ ವಿತೌಟ್ ಮೇಕಪ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಚಿನ್ ಗಣ್ಯರಿಗೆ ಮತ್ತೆ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಅತಿ ಗಣ್ಯರಿಗೆ ಭಾಗ್ಯದ ಶಿರದ ನಮನ. ಬಡವರು ಮಕ್ಕಳು ಅಂತ ತಿದ್ಕೊಳ್ಳಾಯ್ತು. ಮಕ್ಕಳು ಅಂತ ಅಷ್ಟೇ ಇತ್ತು, ಮೊದಲು ಮಕ್ಕಳು ಅಂತ ಮಾಡ್ಕೊಂಡಿದ್ರು. ಉದ್ದೇಶವೇ ಇದು. ತಾವು ಹೇಳಿದ ಹಾಗೆ ನೀವು ಹೇಳಿದ ನಿಜ. ಸಾಮಾನ್ಯವಾಗಿ ಬೆಳಿಬೇಕಾಗಿರೋದು ಬಡವರೇ, ಶ್ರೀಮಂತರಲ್ಲ. ಸಹಜವಾಗಿ ಆಗುತ್ತೆ, ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ. ಚಿತ್ರರಂಗ ಅಂತಂದ್ಮೇಲೆ ಇದೊಂದು ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ. ಇದರ ಮುಖಾಂತರ ಆಶಯಗಳನ್ನು ವ್ಯಕ್ತಪಡಿಸಬಹುದು. ಬಡವರು ಮಕ್ಕಳು ಬೆಳಿಬೇಕಂದ್ರೆ ಅಂತಂದ್ಮೇಲೆ ಕೆಳಗಡೆ ಆದರೆ ಬಿಟ್ರೆ ತಾನೇ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹಾಗೆ ಬಿಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಚಿತ್ರ ಪ್ರಾಯ ನಿರ್ಮಿತಿ ಆಗ್ತಿದೆ. ಮಂಜು ಕವಿಯವರು ಬಹಳ ಕಾಲದಿಂದ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಅನ್ನದಾತರು ಜೊತೆಗೂಡಿದ್ದಾರೆ. ಹೃದಯ ಶ್ರೀಮಂತಿಕೆ ಇರದವರು ಇಂಥ ಚಿತ್ರಗಳನ್ನು ಮಾಡೋಕೆ ಸಾಧ್ಯ ಆಗೋಲ್ಲ. ಅವರಿಗೆ ಈ ಚಿತ್ರದಿಂದ ವಿತ್ತೀಯ ಶ್ರೀಮಂತಿಕೆಯೂ ದಕ್ಕಲಿ, ಇದರಿಂದ ಶ್ರೀಮಂತಿಕೆ ದಕ್ಕಲಿ. ನಮ್ಮ ಪೊಲೀಸ್ ಇಲಾಖೆಯ ಸಾಹೇಬರು ಹೇಳಿದ ಹಾಗೆ, ಅವರು ದೇವರಾಜ್ ಸಾಹೇಬರು ಹೇಳಿದ ಹಾಗೆ ಅವರು ಶ್ರೀಮಂತಿಕೆ ದಕ್ಕಲಿ ಅನ್ನೋದೊಂದು ಆಶಯ. ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ನಾವೇನು ಮಾಡ್ತೀವಿ, ಒಂದು ಚಿತ್ರ ಅಂತದಾಗ ಇದೊಂದು ಔಪಚಾರಿಕತೆ ಅಂತ ಹೇಳಿ ಕೂತು ಮಾತಾಡ್ತೇವೆ. ನಮ್ಮನ್ನು ನಾವು ನೋಡ್ಕೊಳ್ಳೋ ಕೂತರೆ ಮೇಲೆ ತುಂಬ ಚಂದ ಕಾಣಿಸುತ್ತೆ. ಅದೇನೋ
ತೀರದ ದಾಹ, ಶತಮಾನದ ಹಸಿವು. ನಮ್ಮ ಕಲಾವಿದರಿಗಂತೂ ತುಂಬ ಚೆನ್ನಾಗಿ ಮಾತಾಡಿದ್ರು ಮೂಗ್ ಸುರೇಶ್ರೇ. ನಾನು ಮೂಗ್ ಸುರೇಶ್ ಅಂದ್ಬಿಟ್ಟು ಬಾಯಿ ಸುರೇಶ್ ಅವರು 6 ನಿಮಿಷ ಮಾತಾಡ್ತಾರೆ. ಇಂಥವರೆಲ್ಲರ ಜೊತೆಗೂಡಿ ನಾವು ರಂಗಗೆಳೆಯರು ಎಲ್ಲರ ಜೊತೆಗೂಡಿ ಸಂಗೀತ ಮಾಡಿದ್ದಾರೆ. ಇವರೆಲ್ಲರೂ ಇದ್ದು ಚೆನ್ನಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಛಾಯಾಗ್ರಾಹಕರಿದ್ದಾರೆ. ವಾಸು ಬಂದಿದ್ದಾರೆ ಬಹಳ ಕಾಲದ ನಂತರ. ಉದ್ದೇಶ ಒಂದೇ ಇರುತ್ತೆ, ಸಫಲವಾಗಬೇಕು ಅನ್ನೋದು. ಅದರ ಸತ್ಫಲ ಸಿಗಬೇಕು ಅಂತ ನಮ್ಮ ಅನ್ನದಾತರು ಬಯಸ್ತಿರೋದು ನಿಜವಾಗಿಯೂ ಸಹಜವಾಗಿಯೇ ಇದೆ. ಅವಕಾಶದಾತರಿಗೆ ಅನುಕೂಲವಾಗಲಿ, ಅನ್ನದಾತರಿಗೆ ಒಳಿತಾಗಲಿ, ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ತಾವು ಪ್ರಚಾರ ಅಥವಾ ಪ್ರಸಾರವನ್ನು ಮಾಡ್ತೀರಿ ಅನ್ನೋ ಎಂದಿನ ನಂಬುಗೆಯೊಟ್ಟಿಗೆ ಮತ್ತೊಮ್ಮೆ ಭಾಗದ ಶಿರದ ನಮ್ಮನ್ನು ನಮಿಸ್ತೀನಿ. ಬಡವರಾದ ತಕ್ಷಣ ಸುಮ್ಮನೆ ಬೆಳಿಬೇಕು ಅಂದ ತಕ್ಷಣ ಯಾರು ಬೆಳೆಯಲ್ಲ, ಅವರು ಕೂಡ ಎಫರ್ಟ್ ಹಾಕಬೇಕು. ಸೊ ಸಿನಿಮಾ ಇಂಡಸ್ಟ್ರಿಲೂ ಅಷ್ಟೇ, ಒಳ್ಳೆ ಸಿನಿಮಾ ಬರಬೇಕಂದ್ರೆ ಎಫರ್ಟ್ ಹಾಕ್ಲೇಬೇಕು. ಸೊ ಎಲ್ಲರೂ ಕೂಡ ನಿಮ್ಗೇನು ಬೇಕು ಅನ್ನೋದನ್ನ ನೀವೇ ಬಾಯಿ ಬಿಟ್ಟು ಕೇಳಿ ಪಡ್ಕೊಬೇಕು. ಆ ಥರ ಡೈರೆಕ್ಟ್ರು ಈಗ ಅವ್ರಿಗೇನು ಬೇಕು ಅನ್ನೋದನ್ನ ಪಡ್ಕೊಳ್ಳೋಕ್ಕೆ ಈ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಅವ್ರ ಆಸೆ ಹಾಗೆ ನಿರ್ಮಾಪಕರ ಆಸೆ ಅವ್ರಿಗೆ ಸಿಗಲಿ, ಅವರಿಂದ ನಮಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.